ಬನ್ನಿ ಮಗಳೇ. ಅಮ್ಮ, ಆದ್ಯ ಅಂಕಲ್ ಇವಾಗ ಹೇಗಿದ್ದಾರೆ? ಆರಾಮಾಗಿದ್ದಾರೆ ಬಂಗಾರಿ. ಮತ್ತೆ ಪೊಲೀಸ್ ಹೇಳಿದ್ದು? ಪಾಪ ಅದ್ಯಾರೋ ಬೇರೆಯವ್ರಂತೆ. ಹಾಗಿದ್ರೆ ಇವಾಗ ಅಂಕಲ್ ಎಲ್ಲಿದಾರಮ್ಮ? ಆಫೀಸಲ್ಲಿ ಇದ್ದಾರೆ. ಆಫೀಸಾ? ಅಲ್ಲ ಅಮ್ಮ, ನಮ್ನೆಲ್ಲ ಅಲ್ಲೇ ಬಿಟ್ಟು ರಾತ್ರಿ ಆಫೀಸಿಗೆ ಬರೋಂಥದ್ದು ಏನಿತ್ತು? ಗೊತ್ತಿಲ್ಲ ಬಂಗಾರಿ, ಏನೋ ಅರ್ಜೆಂಟ್ ಕೆಲಸ ಇತ್ತು ಅನ್ಸುತ್ತೆ. ನಾನು ಆಗ್ಲೇ ಹೇಳಿಲ್ಲ ಮಗ, ಏನೋ ಕೆಲ್ಸದ ಮೇಲೆ ಬಂದಿರ್ತಾನೆ ಅಂತ. ನೀನು ಕುಸುಮ? ಹೌದು, ಕುಸುಮ ಇಲ್ಲಿ? ಅತ್ತೆ ಆದಿ ಅವ್ರ ಆಫೀಸಿಗೆ ಹೋಗಿದ್ದಾರೆ. ಆದಿ ಆಫೀಸ್ಗ? ಯಾಕೆ? ಅದೇನೋ ಮಾತಾಡ್ಬೇಕು ಅಂತ ಹೋದ್ರು ಮಾವ. ಅಲ್ಲ, ಈ ಬೀಗ್ತಿ ಮನೆಗೆ ಮಾಡಕ್ ಏನು ಕೆಲ್ಸನೇ ಇಲ್ವಾ ಬೇರೆ? ಈಗ ಆಫೀಸ್ಗೆ ಹೋಗೋ ಅವಶ್ಯಕತೆ ಏನಿತ್ತು ಅವ್ರಿಗೆ? ಅಲ್ಲ, ಸುಮ್ನೆ ಮನೆಗ್ ಬರೋದ್ ಬಿಟ್ಟು ಆಫೀಸ್ಗೆ ಹೋಗೋ ಅವಶ್ಯಕತೆ ಇತ್ತ ಅವ್ರಿಗೆ? ಅದೇನೋ ಗೊತ್ತಿಲ್ಲ ಅಮ್ಮ, ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ನಾನು ಸರಿ ಅಂದೆ. ಸರಿ ಆಯ್ತು, ನನಗೂ ಸಮಯ ಇಲ್ಲ, ಆಫೀಸ್ಗೆ ಹೋಗ್ಬೇಕು, ತಡ ಆಯ್ತು. ನಾ ಹೋಗಿ ರೆಡಿಯಾಗಿ ಬರ್ತೀನಿ. ಅಣ್ಣ, ಏನಣ್ಣ ನೀನು ಕಾಲ್ ಮಾಡಿದ್ರೆ ಕಾಲೇ ಪಿಕ್ ಮಾಡ್ಲಿಲ್ಲ, ಆ ದಿನ ಕಾಲ್ ಪಿಕ್ ಮಾಡ್ಲಿಲ್ಲ. ಏನ್ ಅನ್ಕೋಬೇಕು ನಾವು? ಪೂಜಾ, ಭಾಗ್ಯ ಹೊರಟೋದ್ಲ? ಹಾ ಮಾವ, ಈಗ ಸ್ವಲ್ಪ ಹೊತ್ತು ಮುಂಚೆ ಹೊರಟ್ರು. ಅಣ್ಣ, ಭಾಗ್ಯನ್ ವಿಚಾರ ಬಿಡು. ಆದಿ ಯಾಕೆ ಹಾಗೆ ಮಾಡಿದ್ನಂತೆ? ಏನಾಗಿದೆ ಅವನ್ಗೆ? ಅವನು ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡಿದ್ದಾನಮ್ಮ. ಅವನು ಪ್ರೀತಿ ಸೋತಾಗ್ಲೇ ಇಷ್ಟು ಬೇಜಾರು ಮಾಡ್ಕೊಂಡಿರೋದು ನೋಡಿದ್ದು. ಅದಾದ್ಮೇಲೆ ಇವತ್ತೇ ಮತ್ತೆ ಅವನನ್ನು ಮೊದಲಾಗಿ ನೋಡ್ತಾ ಇರೋದು. ಡ್ಯಾಡ್, ಅಂತದ್ ಏನಾಯ್ತು? ಬ್ರೋ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗದಾನ? ಎಲ್ಲ ಭಾಗ್ಯ ಮತ್ತು ತಾಂಡವನಿಂದ. ಭಾಗ್ಯ ಮತ್ತೆ ತಾಂಡವಿಂದನ? ಅವ್ರೇನ್ ಮಾಡಿದ್ರಣ್ಣ? ನನ್ ಮಗಳು ಕಳ್ದೋಗಿದ್ದಾಳೆ ಅಂತ ಟೆನ್ಷನ್ ಅಲ್ಲಿರೋದು ಅವ್ರ ಅಪ್ಪ, ನಾನು. ಆ ಎಮ್ಮೆ ಭಾಗ್ಯ ಅಲ್ಲ. ಭಾಗ್ಯ ಬೇರೆ ಯಾರು ಅಲ್ಲ, ಜೀವನ ಹಾಳು ಮಾಡಿರೋ ಹೆಂಗ್ಸು. ನಾನು ಯಾರು ನನ್ನ ಅವರೇ ನನ್ನನ್ನು ಮೂರನೇ ವ್ಯಕ್ತಿಯಾಗಿ ನೋಡ್ಬಿಟ್ರ. ಈ ಭಾಗ್ಯನ ಹೇಗ್ ದೂರ ಇಡೋದು ಅಂತ ಅನ್ಕೊಳ್ತಿದ್ದೆ. ಅವಳ ಗುಂಡಿ ಅವಳೇ ತೋಡ್ಕೊಂಡ್ಲಾ? ಒಳ್ಳೇದಾಯ್ತು ಬಿಡು. ಬ್ರೋ ಏನ್ ಬೇಕಾದ್ರೂ ಸಹಿಸ್ಕೊಳ್ತಾನೆ, ಆದ್ರೆ ಮಿತ್ರ ದ್ರೋಹ ಮಾಡೋರ್ನ ಚಪ್ಲಿ ಬಿಡೋ ಜಾಗದಲ್ಲಿ ಬಿಡ್ತಾನೆ. ಡ್ಯಾಡ್, ವಾಟ್ ಇಸ್ ದಿಸ್? ಬ್ರೋಗೆ ಭಾಗ್ಯ ಮತ್ತೆ ತಾಂಡವ್ ಗಂಡ ಹೆಂಡತಿ ಅಂತ ಗೊತ್ತೇ ಇರ್ಲಿಲ್ವಾ? ನನ್ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ. ನನಗೂ ಅವನು ನನ್ನ ಮಗನ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ ಅಂತ ಗೊತ್ತೇ ಇರ್ಲಿಲ್ಲಮ್ಮ. ಯಾವಾಗ್ಲೂ ಅವನು ಬ್ರೋ ಬ್ರೋ ಅಂತಿದ್ದ, ತುಂಬಾ ಹೊಗಳ್ತಿದ್ದ ಅವನ್ನ. ಆದ್ರೆ ಆ ಪಾಪಿ ಇವನೇ ಅಂತ ನನಗೇನಮ್ಮ ಗೊತ್ತು? ಎಂತ ಮೋಸದ ಜನ. ಗಂಡ ಹೆಂಡತಿ ಇಬ್ರು ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಆದ್ರೆ ಈ ವಿಷಯನ ನಮ್ಗೆ ಹೇಳಲೇ ಇಲ್ಲ. ಪಾಪ ಅದೇ ಅಣ್ಣ, ತಾಂಡೋ ಬಿಡಿ. ಭಾಗ್ಯ ಅದಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾನೆ. ಅಟ್ಲೀಸ್ಟ್ ಅವ್ರಾಗ ಮುಂದೆ ಬಂದು ಹೇಳಿದ್ರು ಚೆನ್ನಾಗಿರ್ತಿತ್ತು. ನನಗೂ ಅದೇ ಬೇಜಾರಾಗಿದ್ದು ಕಣೋ. ಪಾಪ ನಮ್ಮ ಆದಿ ಹಣೆ ಬರದಲ್ಲಿ ಬರೀ ಮೋಸ ನೋವೇ ಬರ್ದಿದೆ ಅಂತ ಕಾಣಿಸುತ್ತೆ.
ಅವನು ಯಾರನ್ನ ನಂಬಿ ತನ್ನ ಹತ್ರ ಇಟ್ಕೋತಾನೋ ಅವರೆಲ್ಲರೂ ಇದೇ ತರ ಮಾಡಿದ್ದಾರೆ. ಅದ್ ಯಾಕೆ ಆ ದೇವರು ನನ್ನ ಮಗನ ಜೊತೆ ಈ ತರ ಆಟ ಆಡ್ತಿದ್ದಾನೋ, ಪದೇ ಪದೇ ನೋವು ಕೊಡ್ತಿದ್ದಾನೋ ಅರ್ಥ ಆಗ್ತಾ ಇಲ್ಲ. ಆಟ ದೇವ್ರಲ್ಲ ಡ್ಯಾಡ್, ಅವಳಿದಳಲ್ಲ ಅವಳು ಭಾಗ್ಯ, ಅವಳು ಆಟ ಆಡಿದ್ದು. ಶಿ ಇಸ್ ವೆರಿ ಸೆಲ್ಫಿಶ್. ಯೋಗ್ಯತೆ ಇಲ್ದೇ ಇದ್ರು 10ನೇ ಕ್ಲಾಸ್ ಇದ್ರು MD ಪೋಸ್ಟ್ ಕೊಟ್ಬಿಟ್ಟ. ಅದನ್ನೆಲ್ಲ ಉಳಿಸ್ಕೊಳ್ಳೋ ಯೋಗ್ಯತೆ ಇದ್ಯಾ ಅವಳಿಗೆ? ಛೇ, ಸಿಕ್ಕಿದ್ದೆ ಚಾನ್ಸು ಅಂತ ನನ್ನ ಅಕ್ಕನ ಕೆಳಗಡೆ ಹಾಕಿ ಮಾತಾಡ್ತಿದ್ಯಾನೆ. ಯಾಕಾದ್ರೂ ಟ್ರಿಪ್ ಅರೇಂಜ್ ಮಾಡೋಣ, ಯಾಕಾದ್ರೂ ಎಲ್ಲರನ್ನು ಕರ್ಕೊಂಡು ಹೋದ್ನು ಅಂತ ಇವಾಗ ನನ್ಗೊಂಥರ ಗಿಲ್ಟ್ ಫೀಲ್ ಆಗ್ತಿದೆ. ಪಾಪ ಆದಿ ಅಣ್ಣ ಎಷ್ಟು ಒದ್ದಾಡ್ತಿದನೋ ಏನೋ. ನಾನು ಅಂದ್ಕೊಂಡಿದ್ದೆ ಆದಿಗಿದೆಲ್ಲ ಗೊತ್ತು ಅಂತ, ಬಟ್ ನಿಮ್ಗೆಲ್ಲ ಇದು ಗೊತ್ತಿತ್ತಲ್ಲ, ಆದಿಗಿದ್ ಗೊತ್ತಿಲ್ಲ ಅಂತ. ಪೂಜಾ, ಮನೆಯೊಳಾಗಿದ್ಕೊಂಡು ಯಾಕಮ್ಮ ಇದನ್ನೆಲ್ಲ ಬಚ್ಚಿಟ್ಟೆ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಏನ್ ಕ್ಷಮಿಸೋದು? ಕೊಲೆ ಮಾಡೋದು ಒಂದೇ, ಇನ್ನೊಬ್ರಿಗೆ ನಂಬಿಕೆ ದ್ರೋಹ ಮಾಡೋದು ಒಂದೇ. ಯಾಕೆ ಹೇಳ್ತಿದ್ಯಾ? ಏನಿಲ್ಲ ಅಕ್ಕ, ನಾನು ಆರಾಮಾಗಿದ್ದೀನಿ. ಸುಳ್ಳು ಹೇಳ್ಬೇಡ. ನೀನ್ ಅಳ್ತಿರೋದನ್ನ ನೋಡ್ದೆ ನಾನು. ಪೂಜಾ, ನಿನ್ನೆ ಕೇಳ್ತಿರೋದು ಏನಾಯ್ತು ಹೇಳು. ಅಕ್ಕ, ಅದು ಕಿಶನ್ ನನ್ನ ತುಂಬಾ ಕೋಪ ಮಾಡ್ಕೊಂಡಿದ್ದಾನಂತೆ. ಅದೇನೇ ಆದ್ರೂ ನನ್ನ ಕರ್ಕೊಂಡು ಹೋಗಕ್ ಬರಲ್ಲ ಅಂತ ಹೇಳಿದಾನಂತೆ. ಮನೆ ಹೊಸಲು ತುಳಿಯಕ್ಕೂ ಬಿಡಲ್ವಂತೆ. ಅದಕ್ಕೆ ಕಣೆ ನಿನಗೆ ಹೇಳಿದ್ದು, ಅವ್ನ್ ಫೋನ್ ಮಾಡಿದಾಗ ಫೋನ್ ಎತ್ತಿ ಮಾತಾಡು ಅಂತ. ನನ್ ಮಾತನ್ನ ನೀವೆಲ್ಲ ಎಲ್ಲಿ ಕೇಳ್ತೀರಾ? ನಿಮ್ ಒಳ್ಳೇದಕ್ಕೆ ಹೇಳಿದ್ರೆ ನಿಮ್ಗೆ ಯಾವ್ದು ಅರ್ಥ ಆಗಲ್ಲಲ್ವಾ? ಅಲ್ಲ ಅಮ್ಮ, ಇಷ್ಟು ದೊಡ್ಡದಾಗತ್ತೆ ಅಂತ ನನ್ಗೇನ್ ಗೊತ್ತು? ಪೂಜಾ, ಇದನ್ನೆಲ್ಲ ಯಾರು ಹೇಳಿದ್ದು ನಿನ್ ಹತ್ರ? ಕನ್ನಿಕಾ. ಕನ್ನಿಕಾ ಹೇಳಿರ್ತಾಳೆ ಅಂದ್ಮೇಲೆ ಎಲ್ಲ ಸುಳ್ಳೇ ಆಗಿರುತ್ತೆ. ಕಿಶನ್ ಆತರ ಎಲ್ಲ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಪೂಜಾ. ಹೌದಕ್ಕ, ನನ್ಗೂ ಅದೇ ನಂಬಿಕೆ ಇದೆ. ಯಾಕಂದ್ರೆ ಕಿಶನ್ ಅನ್ನೋದು ತುಂಬಾ ಇಷ್ಟ ಪಡ್ತಾನೆ. ನೋಡಿದ್ಯಾ, ಕಿಶನ್ ನಿನ್ನನ್ನ ಎಷ್ಟು ಇಷ್ಟ ಪಡ್ತಾನೆ ಅನ್ನೋದು ನಿನಗೆ ಗೊತ್ತಿದೆ. ಅಂದ್ಮೇಲೆ ಬೇರೆಯವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ಯಾಕೆ ತಲೆ ಕೆಡ್ಸ್ಕೊಳ್ತಿದ್ಯಾ? ಆದ್ರೂ ಅಕ್ಕ, ನಾನ್ ಮಾಡಿರೋದಕ್ಕೆ ಅವ್ನ್ ಕೋಪ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಭಯ ಆಗ್ತಿದೆ ಅಕ್ಕ. ನೋಡು ಪೂಜಾ, ನೀನ್ ಇಲ್ಲಿ ನಿಂತ್ಕೊಂಡು ಸುಮ್ನೆ ಹಾಗಾಯ್ತು ಹೀಗಾಯ್ತು ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಕಿಶನ್ಗೊಂದು ಫೋನ್ ಮಾಡು. ಫೋನ್ ಮಾಡು ಪೂಜಾ. ಫೋನ್ ಮಾಡಿದ್ರೆ ಅವನೇ ನಿನ್ಗೆ ಏನು ಎತ್ತ ಎಲ್ಲ ಹೇಳ್ತಾನಲ್ವಾ. ಅಕ್ಕ, ಭಯ ಆಗತ್ತಕ್ಕ. ಏನು, ಕಿಶನ್ ಹತ್ರ ಮಾತಾಡೋದಕ್ ಭಯನಾ? ಸುಮ್ನೆ ಫೋನ್ ಮಾಡು ಮಾಡು. ನೋಡಕ್ಕ, ಇವನು ಕಾಲೇ ರಿಸೀವ್ ಮಾಡ್ತಿಲ್ಲ. ಎಷ್ಟು ಕೊಬ್ಬು ನೋಡ ಅವನ್ಗೆ. ಕೊಬ್ಬು ನನಗಲ್ಲ ಕಣೆ, ನಿನಗಿರೋದು. ಯಾವಾಗ್ಲೂ ಪಿಜ್ಜಾ ಬರ್ಗರ್ ತಿಂತಿರ್ತೀಯಲ್ಲ, ಅದರಲ್ಲೂ ಕೊಬ್ಬು, ನಿನಗೂ ಕೊಬ್ಬು. ಬೇಡ ಕಿಶನ್, ಇರಿಟೇಟ್ ಮಾಡ್ಬೇಡ. ಇರಿಟೇಟ್ ಮಾಡ್ತಿರೋದು ನಾನಲ್ಲ ಪೂಜಾ, ನೀನು. ಅಲ್ಲ, ನಾನು ಏನ್ ಅಂದೆ ಅಂತ ನೀನ್ ಅಲ್ಲೂ ಕೂತಿದ್ಯಾ? ಇವಾಗೇನು ಕರ್ಕೊಂಡು ಹೋಗಕ್ ಬರಲ್ವಾ ನೀನು? ನಾನೇ ಯಾಕೆ ಬರ್ಲಿ? ಅಂದ್ರೆ ನಾನಲ್ಲಿ ಇಲ್ಲ ಅಂತ ಎಂಜಾಯ್ ಮಾಡ್ತಿದ್ಯಾ ಅಂತ ಆಯ್ತು. ಫುಲ್ ಎಂಜಾಯ್ ಮಾಡ್ತಿದ್ದೀನಿ. ಹಾಗಿದ್ರೆ ಅವತ್ತು ನೀನ್ ಇಲ್ದೆ ಬದುಕಕ್ ಆಗಲ್ಲ, ಕಷ್ಟ ಆಗತ್ತೆ ಅಂತ ಹೇಳಿದ್ದೆಲ್ಲ ನಾಟಕನಾ? ನಿನಗೆ ನನ್ನ ಬಿಟ್ಟಿರಕ್ ಆಗತ್ತೆ ಅಂದ್ಮೇಲೆ ನಾನು ಅದನ್ನ ಅಭ್ಯಾಸ ಮಾಡ್ಕೋಬೇಕಲ್ವಾ? ಇನ್ನು ಎಷ್ಟು ಸಲ ಈ ತರ ಕೋಪ ಮಾಡ್ಕೊಂಡು ಹೋಗ್ತೀಯೋ ಯಾರಿಗ್ ಗೊತ್ತು? ಕಿಶನ್, ನೀನೇನ್ ಮಾತಾಡ್ತಿದ್ಯಾ? ನಿನ್ನಿಂದ ನಾನು ಈ ತರ ಮಾತುಗಳನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಅಷ್ಟೇ ಪೂಜಾ, ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಈ ತರ ಮನೆ ಬಿಟ್ಟು ಹೋಗ್ತೀಯ ಅಂತ. ತುಂಬಾನೇ ಬೇಜಾರಾಯ್ತು. ನೋಡಕ್ಕ, ಇವನ್ನ ಹೇಗ್ ಮಾತಾಡ್ತಾನೆ.
ಕಿಶನ್ ಹಲೋ ಕಿಶನ್ ಏನಿದೆಲ್ಲ ಕಿಶನ್ ಪೂಜಾ ಅದಕ್ಕೆ ಸ್ವಲ್ಪ ಫೋನ್ ನ ಸ್ಪೀಕರ್ಗೆ ಹಾಕಿ. ಕಿಶನ್ ಫೋನ್ ನ ಸ್ಪೀಕರ್ಗೆ ಹಾಕಿ ಪೂಜನ್ ಮುಂದೆ ಹೇಳಿ. ಹಾ ನಿನ್ನ ಪಡ್ಕೊಳ್ಳೋದಕ್ಕೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೇನೆ ಕಣೆ. ಅಂತದ್ರಲ್ಲಿ ಅಷ್ಟು ಈಸಿಯಾಗಿ ನಿನ್ನ ಬಿಟ್ಕೊಟ್ಬಿಡ್ತೀರಾ? ನೀನು ಯಾವತ್ತಿದ್ರು ನನ್ನವಳೆ. ನಿನಗೋಸ್ಕರ ನೀನು ಬರೋ ತನಕ ಹೀಗೆ ನಿಮ್ ಮನೆ ಮುಂದೆ ವೇಟ್ ಮಾಡ್ತಿರ್ತೀನಿ. ಮನೆ ಮುಂದೆ ಬಂದು ನಿಂತಿದ್ದೀನಿ ಅಂತಂದ್ರು ಕೇರ್ ಮಾಡ್ತಿಲ್ಲಲ್ವ ನೀನು? ಇನ್ನು ಎಷ್ಟು ಅಂತ ಕಾಯ್ಬೇಕು ನಾನು? ನಿನಗೋಸ್ಕರ ಇಷ್ಟು ಕೆಳಗೆ ನಿಂತಿದ್ದೀನಿ. ಬೇಕು ಅಂತಂದ್ರೆ ಇನ್ನೂ ಕೆಳಗೆ ಹೋಗ್ತೀನಿ. ವಾಪಸ್ ಬರ್ತೀಯ ತಾನೆ? ಬಾ ಮತ್ತೆ.